ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮಾರ್ನಿಂಗ್ನೇ ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಇವತ್ತು ದೋಸೆನ ಮಾಡಲಿಕ್ಕೆ ನಿನ್ನೆ ಅಕ್ಕಿನ ನೆನೆಯಿಟ್ಟು ರುಬ್ಬಿಟ್ಟಿದ್ದೆ. ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ಥರನಾಗಿ ಉಬ್ಬಿ ಬಂದರೆ ದೋಸೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನೋಡಬಹುದು ನೀವು, ನಾನು ಯಾವುದೇ ರೀತಿಯಾದ ಸೋಡಾ ಯೂಸ್ ಮಾಡೋದಿಲ್ಲ, ಯಾವುದೇ ರೀತಿಯಾದ ಏನು ಬೇರೆ ಥರ ಸೋಡಾ ಆ ಥರ ಯೂಸ್ ಮಾಡೋದಿಲ್ಲ. ಜಸ್ಟ್ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕಲಸಿಟ್ಟಿರ್ತೀನಿ. ಈ ಥರ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ದೋಸೆ ಅಂತೂ ತುಂಬ ಮೆದುವಾಗಿ ಬೇಕಾದರೂ ಮಾಡ್ಕೋಬಹುದು ನೀವು, ಅಥವಾ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು. ಯಾವ ರೀತಿ ಆದರೂ ನೀವು ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನೋಡಿ. ಇವಾಗ ಅದ್ರ ಜೊತೆ ರಾತ್ರಿ ಸ್ವಲ್ಪ ಹಾಲು ಜಾಸ್ತಿ ಇತ್ತಂತ ಮೊಸರನ್ನು ಕೂಡ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಗಟ್ಟಿಯಾಗಿ ಬಂದಿದೆ. ಬೇಸಿಗೆ ಅಲ್ವಾ, ಮೊಸರು ಇದ್ರೇ ಊಟ ಹೋಗುತ್ತೆ, ಅದಕ್ಕೋಸ್ಕರ ಮೊಸರು ಕೂಡ ಹಾಕಿದ್ದೆ. ತುಂಬ ಗಟ್ಟಿಯಾಗಿ ಬಂದಿತ್ತು. ಒಂಥರ ಐಸ್ ಕ್ರೀಮ್ ಥರ ಬಂದಿತ್ತು ಅಂತ ಹೇಳ್ಬೋದು. ಇವಾಗ ದೋಸೆ ಜೊತೆ ಕೊಬ್ಬರಿ ಚಟ್ನಿನೂ ಮಾಡಿದ್ದೆ. ಸ್ವಲ್ಪ ಕೊಬ್ಬರಿ, ಶೇಂಗಾ ಮತ್ತು ಸ್ವಲ್ಪ ಪುಟಾಣಿ ಮತ್ತು ಜೀರಿಗೆ, ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆಯನ್ನು ಕೂಡ ಕೊಟ್ಕೋತೀನಿ. ಇವಾಗ ದೋಸೆನ ಹಾಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ದೋಸೆ ಬ್ಯಾಟರ್ನ ನೀವು ರೆಡಿ ಮಾಡಿದ ಮೇಲೆ ಸ್ವಲ್ಪ ದೋಸೆ ಹಾಕುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನೇ ಸೇರಿಸಿದರೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ದೋಸೆ. ನಾನು ಇದೇ ರೀತಿಯಾಗಿ ಮಾಡೋದು ದೋಸೆನ. ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಬೆಣ್ಣೆನ ಹಾಕಿಬಿಟ್ಟು ಇವಾಗ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಈ ಥರ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು, ಮಕ್ಕಳಿಗೋಸ್ಕರ ಮೆತ್ತಗಿನ ಕೂಡ ಮಾಡಿಕೊಡ್ಬಹುದು. ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಬಂತು ಅಂತ. ಬೆಳಗ್ಗಿನ ಬ್ರೇಕ್ಫಾಸ್ಟ್ ಈ ಥರನಾಗಿತ್ತು, ದೋಸೆ ಮತ್ತು ಸಿಂಪಲ್ಲಾಗಿ ಚಟ್ನಿನ ಮಾಡ್ಕೊಂಡಿದ್ದೆ. ಈಗ ನನ್ನ ಮಗಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟು ಕೂಡ ಎಲ್ಲರದು ಆಯಿತು. ಮಾಡ್ತಿದ್ದೀರಿ? ಡೋಲ್ ಬಾರಿಸ್ತಿದ್ದೀರಾ? ಬಾಯಿಲಿ ಎಲ್ಲಿಗೊಂಟಿ? ಏನು ಬಾರಿಸ್ತಿರೋದು? ಡಕ್ಕೆ ಬಾರಿಸು, ನೋಡೋಣ, ಬಾರಿಸು. ಜಗಳ ಮಾಡಬಾರ್ದು. ಬಂಗಾರಿ, ನೀವು ಮನೇಲಿ ಚಪ್ಪಲ್ ಹಾಕೊಂಡು ಅಡ್ಡಾಡೋದ? ನಿಂದು ಚಪ್ಪಲ್ ಹೊರಗಡೆ ಬಿಡಲ್ವಾ? ನೀನು ಬಿಡಲ್ವಾ? ನೋಡು, ಮನೆಯೆಲ್ಲ ಹೆಂಗೆ ಮಾಡಿರಿ ನೋಡು ಪಾಪ. ಆ ಚೇರೆಲ್ಲ ಯಾಕೆ ಬೀಳ್ಸಿರಂಗೆ? ಟಿವಿ ಆನ್ ಐತಿ, ಟಿವಿ ನೋಡ್ತಿರಂತ ಅಮ್ಮು. ನೀನು ಇಲ್ಲಿ ಬಂದು ನಿಂತಿ, ಇವನು ಇಲ್ಲಿ ಆಟ ಆಡ್ತದ. ನೀವು ಇಲ್ಲಿ ತೂಜು ಬಿದೋಗ್ತೀಯಾ? ಕಾಲು ಬಡಿಸ್ಬಾರ್ದಪ್ಪ ಅದಕ್ಕೆ. ಜೇಜಿ ಅದು ಜೇಜಿ ಬಿಡು ಕಂದ, ಕಸ್ಕೋಬಾರ್ದು. ಏಯ್ ಪೂ, ಹಾಯ್ ಮಾಡು. ಉಮ್ಮ ಕೊಡು. ನೋಡಿದ್ರಲ್ವಾ ನನ್ನ ಮಗ ಎಷ್ಟು ತೀಟೆ ಅಂತ. ತುಂಬ ತಮಾಷೆ ಮಾಡ್ತಾನೆ. ತುಂಬ ಅವ್ರ ಅಕ್ಕನ ಜೊತೆ ಆಟ ಆಡೋದಾಗಿರಬಹುದು, ಅವ್ರ ಅಕ್ಕನ ಕಾಡ್ಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾನೆ. ಇದು 1 ವಾರದ ಫ್ರೆಶ್ ಕ್ರೀಮ್, ಅಂದರೆ ಹಾಲಿನ ಮೇಲೆ ಇರುತ್ತಲ್ವ, ಕೆನೆನ ತೆಗೆದು ಇಟ್ಟಿದ್ದೆ. ಬೆಣ್ಣೆನ ಮಾಡಿದ್ರಾಯ್ತು ಅಂತ, ತುಪ್ಪ ಮಾಡಿದ್ರಾಯ್ತು ಅಂತ. ಇವಾಗ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ. ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿಬಿಟ್ರೆ ತುಂಬ ಫ್ರೆಶ್ ಆಗಿರುತ್ತೆ. ನೋಡಬಹುದು ನೀವು, ಇದು ಬೆಣ್ಣೆ ಥರನೇ ಕಾಣ್ತಾ ಇದೆ. ಇವಾಗ ಎಲ್ಲನೂ ಕೂಡ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಹಾಕೊಂಡ್ಮೇಲೆ ಇದನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಬೇಕು. ನೋಡಬಹುದು ನೀವು, ಈ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಬಹುದು ನೀವು ಎಷ್ಟೊಂದು ಬೆಣ್ಣೆ ಬಂದಿದೆ ಅಂತ. ನೀವು 1 ವಾರದ
ಕೆನೆನ ತೆಗೆದಿಟ್ಬಿಟ್ರೆ ನಿಮಗೆ ಒಂದು ವಾರ ಆಗುವಷ್ಟು ತುಪ್ಪ ರೆಡಿ ಆಗುತ್ತೆ ಅಂತ ಹೇಳ್ಬಹುದು. ನೋಡ್ಬೋದು ಇವಾಗ ಬೆಣ್ಣೆನೂ ಕೂಡ ರೆಡಿ ಆಯಿತು. ಇವಾಗ ಬಟರ್ ಮಿಲ್ಕ್ ಕೂಡ ಮಜ್ಜಿಗೆನೂ ಕೂಡ ರೆಡಿ ಆಗಿದೆ. ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ತುಂಬ ಗಟ್ಟಿಯಾಗಿ ಬಂದಿರುತ್ತೆ ಮಜ್ಜಿಗೆನೂ ಕೂಡ. ಇವಾಗ ನಾನು ಇದನ್ನು ಕಾಯಕ್ಕೆ ಇಟ್ಕೋತೀನಿ. ಕಾಯಕ್ಕೆ ಇಟ್ಬಿಟ್ಟು ತುಪ್ಪನೂ ಕೂಡ ಮಾಡ್ಕೋತೀನಿ. ತುಪ್ಪ 3 ಪ್ರೊಸೆಸ್ನು ಕೂಡ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಬೆಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ಇವಾಗ ತುಪ್ಪನೂ ಕೂಡ ರೆಡಿ ಆಯಿತು. ನೋಡಿ ಇಷ್ಟೊಂದು ತುಪ್ಪ ಬಂದಿದೆ. ನಮ್ಮ ಅಪ್ಪುಗೆ ಅಮ್ಮಗೆ ಒಂದು ವಾರಕ್ಕಂತೂ ಆಗುತ್ತೆ ಇದು. ಇಷ್ಟೊಂದು ಈ ರೀತಿಯಾಗಿ ಸಿಂಪಲ್ ಆಗಿ ಮನೆಯಲ್ಲಿರುವ ಕೆನೆನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಹಾಲಿನ ಮೇಲಿನ ಕೆನೆ ಯಾರು ತಿನ್ಲಿಕ್ಕಂದರೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತುಪ್ಪ ಅಂದರೂ ಮನೆಯಲ್ಲಿ ನಿಮ್ಗೆ ಆಗುವಷ್ಟು ರೆಡಿ ಆಗುತ್ತೆ. ಇವಾಗ ಮಧ್ಯಾಹ್ನದ ಲಂಚ್ಗೋಸ್ಕರ ನಾನು ಕುದಿಸಿದ ಕಡುಬು ಅಂತ ಮಾಡ್ತಾ ಇದ್ದೀನಿ. ಇದೇನಪ್ಪ ಇವರು ನೀರಲ್ಲಿ ಹಾಕಿಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು ನೀವು. ಕುದಿಸಿದ ಕಡುಬನ್ನ ಇದೇ ರೀತಿಯಾಗಿ ಮಾಡೋದು ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಅಂತ ಹೇಳ್ಬಹುದು. ನೀವು ಚಪಾತಿ ಹಿಟ್ಟನ್ನು ನಾದ್ಕೋತೀರಲ್ವ, ಚಪಾತಿ ಹಿಟ್ಟನ್ನೇ ನೀವು ಎಣ್ಣೆಯಲ್ಲಿ ಅದನ್ನು ಸಣ್ಣ ಸಣ್ಣ ಪೂರಿ ಲೆವೆಲ್ಗೆ ಮಾಡಿಬಿಟ್ಟು ಈ ಥರ ಮಡಚ್ಬಿಟ್ಟು ನೀವು ಎಣ್ಣೆಯಲ್ಲಿ ಈ ಥರ ಕುದಿಸ್ಕೊಂಡ್ಬಿಟ್ರೆ ಕುದಿಸಿದ ಕಡುಬು ತುಂಬ ಅಂದರೆ ತುಂಬ ರುಚಿಯಾಗಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿಯಾಗಿ. ಜಾಸ್ತಿಯಾಗಿ ಕುದಿಸೋದಕ್ಕೆ ಹೋಗಬೇಡಿ, ಲೈಟಾಗಿ ಕುದಿಸ್ಕೊಳ್ಳಿ. ಗೊತ್ತಾಗುತ್ತಲ್ವಾ ಕುದ್ದಿದೆ ಇಲ್ಲೋ ಬೆಂದಿದೆ ಇಲ್ಲೋ ಅಂತ. ಬೆಂದಮೇಲೆ ನೋಡಿ ಈ ಥರ ಬೆಂದಿರುತ್ತೆ. ಬೆಂದಮೇಲೆ ತೆಗೆದ್ಬಿಟ್ಟು ನೀವು ಬೆಲ್ಲ ಮತ್ತು ತುಪ್ಪದ ಜೊತೆ ತಿಂದ್ಬಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನದ ಲಂಚ್ ಈ ಥರನಾಗಿ ಮಾಡ್ಕೊಂಡಿದ್ವಿ. ಚಪಾತಿನ ತಿಂದು ಬೋರ್ ಆದರೆ ಈ ರೀತಿಯಾಗಿ ವೆರೈಟಿಯಾಗಿ ಮಾಡ್ಕೋಬಹುದು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಪ್ಪಗಂತೂ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ಕುದಿಸಿದ ಕಡುಬು ಈ ರೀತಿಯಾಗಿ ಬೆಲ್ಲ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ರಾತ್ರಿ ಊಟಕ್ಕಂತ ನಾನು ಹೀರೆಕಾಯಿ ಪಲ್ಯನೂ ಕೂಡ ಮಾಡ್ತಾ ಇದ್ದೆ. ಈ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ಹೀರೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆನೆಲ್ಲ ಹೆರ್ಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚಿಕ್ಕ ಪೀಸ್ಗಳಾಗಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ಮಸಾಲೆಗೆ ಸ್ವಲ್ಪ ಶೇಂಗಾನ ಹುರಿದಿಟ್ಕೊಂಡಿದ್ದೆ. ಒಂದಿಷ್ಟು ಕೊಬ್ಬರಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಕೊಬ್ಬರಿ, 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು 2 ಟೊಮೆಟೊನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಇಷ್ಟೇ ಮಸಾಲೆಗೆ, ತುಂಬ ಜಾಸ್ತಿಯಾಗಿ ನಾನು ಮಸಾಲೆಯನ್ನು ಸೇರಿಸೋದಿಲ್ಲ. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದು ಆಯಿತು. ಈ ಥರನಾಗಿ ಇದ್ದರೆ ಸಾಕು, ಜಾಸ್ತಿ ತರಿಯಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನಾನು ಪಲ್ಯನ ಯಾವ ರೀತಿಯಾಗಿ, ಹೀರೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲೇದಾಗಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಎಲ್ಲ ಕಾದ ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದಮೇಲೆ ಇವಾಗ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಆ ಮಸಾಲಾನ ಸೇರಿಸ್ಕೊಳ್ಳೋಣ. ಮಸಾಲ ಎಲ್ಲವನ್ನು ನೀಟಾಗಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಅಂದರೆ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಖಾರನ ಸೇರಿಸ್ಕೊಳ್ಳಿ ಮತ್ತು ಅರಿಶಿನ ಮಾತ್ರ ಸೇರಿಸ್ಕೊಳ್ಳಿ. ಇದಕ್ಕೆ ಜಾಸ್ತಿಯಾಗಿ ನಾವು ಸ್ಪೈಸಸ್ಗಳನ್ನು ಆ್ಯಡ್ ಮಾಡಿದರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಹೀರೆಕಾಯಿ ಪಲ್ಯ ಅಂತ ಹೇಳಬಹುದು. ಆದಷ್ಟು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಇವಾಗ ಸೇರಿಸ್ಕೊತೀನಿ. ನಾನು ಮಾಡೋ ಅಡುಗೆಗೆ ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ನಾನು ಬೆಲ್ಲ ಸೇರಿಸಿರ್ತೀನಿ. ಅದರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬಹುದು. ಇವಾಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಹೀರೆಕಾಯಿನ, ಆ ಮಸಾಲದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಸಾಲ ಎಲ್ಲ ಹೀರ್ಕೋಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಕಮ್ಮಿ ಇದ್ದರೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕಿಬಿಟ್ಟು ಚೆನ್ನಾಗಿ 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆದಮೇಲೆ ರುಚಿಯಾದ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯನ ನೀವು ಚಪಾತಿ ಜೊತೆ ತಿನ್ಬಹುದು, ಅನ್ನದ ಜೊತೆ ತಿನ್ಬಹುದು, ಮತ್ತು ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅಂತ ಹೇಳಬಹುದು. ನೀವು ಪೂರಿ ಜೊತೆನೂ ಕೂಡ ಇದನ್ನು ತಿನ್ಬಹುದು, ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಬಹುದು. ಒಂದ್ಸಲ ಈ ರೀತಿಯಾಗಿ ನಾನು ಮಾಡಿರೋ ಥರ ಒಂದ್ಸಲ ಟ್ರೈ ಮಾಡಿ. ನಿಮಗೂ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ.
ಮಾಡಿಸಿದಕ್ಕೆ ಸಿಟ್ಟು ಬಂತ ಅಪ್ಪು? ಸಿಟ್ಟು ಬಂತ ನಿನಗೆ? ಯಾಕಂಗೆ ನೋಡ್ತಿದ್ಯಾ? ಸಿಟ್ಟು ಬಂತ? ಇವಾಗ ನನ್ನ ಮಗ ಊಟ ಮಾಡಿಬಿಟ್ಟು ಅವನು ಮಲ್ಕೊಂಡ, ಅವನು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದೆ. ಇವಾಗ ಕೆಳಗಡೆ ಸ್ವಲ್ಪ ಬಟ್ಟೆನ ಒಣಗಿ ಹಾಕಿದ್ದೆ, ಸ್ವಲ್ಪ ಮೇಲೇನು ಕೂಡ ಒಣಗಿ ಹಾಕಿದ್ದೆ. ಅವನು ತೊಗೊಂಡು ಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬಿಸಿಲು ಅಂತ ಹೇಳ್ಬೋದು. ಮರೆತು ಬಿಟ್ಟು ಚಪ್ಪಲಿನ ಹಾಗೆ ಹಾಕೊಳ್ಳೋರ ಹಾಗೆ ಹೋಗ್ಬಿಟ್ಟೆ. ಸ್ಟೆಪ್ಸ್ ಅಂತೂ ತುಂಬ ಸುಡ್ತಾ ಇತ್ತು ಅಂತ ಹೇಳ್ಬೋದು. ಬಟ್ಟೆ ತೊಗೊಂಬರಕ್ಕೆ ಹೋದಾಗೆಲ್ಲ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳಬಹುದು. ನೋಡಬಹುದು ನೀವು ಮಧುಗಿರಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಬಹುದು ಮಧುಗಿರಿ ಬೆಟ್ಟ. ನಾನು ಮೇಲೆ ಬಂದಾಗೆಲ್ಲ ನಿಮಗೆ ತೋರಿಸ್ತಾನೆ ಇರ್ತೀನಿ. ಇವಾಗ ಬಟ್ಟೆ ತಕ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ.